ನಮಸ್ಕಾರ, ನಾನು ವೈಭವ್ ಪಾಟೀಲ್. ಇವತ್ತಿನ ಈ ವಿಡಿಯೋದಾಗ ನಾವು 10 ಪಾಯಿಂಟ್ ಫಾರ್ಮುಲಾ ನೋಡೋಣ್ರಿ. ಇನ್ವೆಸ್ಟಿಂಗ್ ಮಾಡಾಕ ಯಾವ 10 ಪಾಯಿಂಟ್ ಇದಾವ, ಅವ್ 10 ಪಾಯಿಂಟ್ಗಳನ್ನ ನೋಡ್ರ ನಾವು ಒಂದ್ ಸ್ಟಾಕ್ನಾಗ ಇನ್ವೆಸ್ಟ್ ಮಾಡ್ಬೋದು. ನೀವು ಇವ್ 10 ಪಾಯಿಂಟ್ ಫಾರ್ಮುಲಾಗಳನ್ನ ಕಲಿತ್ರೆ ನೀವು ಯಾರ ಮ್ಯಾಗೂ ಡಿಪೆಂಡ್ ಇರೋದ್ ಜರೂರತ್ತಿಲ್ಲ. ಯಾರದ್ದು ಕಾಲ್ ಇದ್ ತಗೋರಿ ಯಾದ್ ತಗೋರಿ ಏನೂ ಇಲ್ಲ. ನೀವ ಇವು ಅನಾಲಿಸಿಸ್ ಮಾಡಿ ನೀವ ಚಲೋ ಸ್ಟಾಕ್ಗಳನ್ನ ಬೈ ಮಾಡ್ಬೋದು. ಬರ್ರಿ ವೀಕ್ಷಕರಿ, ಇವತ್ತು ನಾವ್ ಏನ್ ಮಾಡೋಣ ಅಂದ್ರ 10 ಪಾಯಿಂಟ್ಸ್ ಫಾರ್ಮುಲಾ ಕಲಿಯೋಣ ಒಂದ್ ಸ್ಟಾಕ್ನ ಇನ್ವೆಸ್ಟ್ ಮಾಡ್ಬೇಕಂತಂದ್ರ. ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ನಾ ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಹಾಕ್ತಿರ್ತೇನೆ. ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರ ಈಗ ಹೋಗಿ ಫಸ್ಟ್ ಲೈಕ್ ಮಾಡಿ ಬರ್ರಿ. ನೋಡ್ರಿ ವೀಕ್ಷಕರೇ, 10 ಪಾಯಿಂಟ್ಸ್ ಫಾರ್ಮುಲಾ ಯಾವ್ಯಾವ ಅಂತ ಫಸ್ಟ್ ಒಂದ್ಸಲ ನೋಡೋಣ, ಆಮೇಲೆ ಅವ್ರ ಬಗ್ಗೆ ಡೀಟೇಲ್ದಾಗ ನಾ ಹೇಳ್ತೇನೆ. ನೋಡ್ರಿ, ಒಂದೇದ ಬಿಸ್ನೆಸ್ ಆಫ್ ಅ ಕಂಪನಿದ ಬಿಸ್ನೆಸ್ ನೋಡ್ಬೇಕ. ಎರಡನೇದ್ ಪ್ರಮೋಟರ್ಸ್ ಕಂಪನಿದ್ ಹೆಂಗಿದಾರ, ಆಮೇಲೆ ಸೇಲ್ಸ್, ಪ್ರಾಫಿಟ್ ಮಾರ್ಜಿನ್, ರೇಷಿಯೋ ಅನಾಲಿಸಿಸ್, ರಿಸರ್ವ್, ಬೋರೋಯಿಂಗ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಇವೆಲ್ಲ 10 ಪಾಯಿಂಟ್ಸ್ ಗಳು ಇದಾವ. ಈಗ ಬರ್ರಿ ಅವ್ರ ಮ್ಯಾಗ ಡೀಟೇಲ್ನಾಗ ಕಲಿಯೋನು. ನೋಡ್ರಿ ವೀಕ್ಷಕರೇ, ಒಂದನೇ ಪಾಯಿಂಟ್ ಬಿಸ್ನೆಸ್ ಆಫ್ ಅ ಕಂಪನಿ. ಒಂದ್ ಕಂಪ್ನಿನಾಗ ನೀವು ಇನ್ವೆಸ್ಟ್ ಮಾಡ್ಬೇಕಂದ್ರ ಆ ಕಂಪ್ನಿದ ಬಿಸ್ನೆಸ್ ಅನ್ನ ತಿಳ್ಕೊಬೇಕು. ತಿಳಿತ್ರಿ? ಈಗ ನೀವು ಕಿರಾಣಿ ಅಂಗಡಿ ಐತ ಅಂತ ತಿಳ್ಕೊರಿ. ಅವ್ ಕಿರಾಣಿ ಅಂಗಡಿ ಹೆಂಗ್ ಬಿಸ್ನೆಸ್ ಮಾಡ್ತಾನ, ಎಲ್ಲಾ ಸಕ್ರಿ ಅಕ್ಕಿ ಅವೆಲ್ಲಾ ಮಾರ್ತಾನ. ಅವ್ ಮಾರಾನ ಅವಂಗ ಏನ್ ಉಳಿತೈತಿ ಪ್ರಾಫಿಟ್, ಅದ್ ಪ್ರಾಫಿಟ್. ಹಂಗ ನೀವು ಒಂದ್ ಕಂಪ್ನಿದನ್ನ ಅನಾಲಿಸಿಸ್ ಮಾಡ್ಬೇಕ. ತಿಳಿತ್ರಿ? ಈಗ ಒಂದ್ ಎಕ್ಸಾಂಪಲ್ ತೋರಿ ಡಿಮಾರ್ಟ್ ನೀವು ಎಲ್ಲಾ ಆಲ್ಮೋಸ್ಟ್ ಮಂದಿ ಹೋಗಿರಬಹುದು. ಡಿಮಾರ್ಟ್ ನಾಗ ಹೆಂಗ್ ಬಿಸ್ನೆಸ್ ಆಗ್ತೈತ್ರಿ, ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಇರ್ತೈತಿ. ಅವ್ ಪ್ರಾಡಕ್ಟ್ ಗಳನ್ನ ನಾವು ತಗೋತೀವಿ. ನೀವು ಯಾವ್ದು ಕಂಪ್ನಿಯನ್ನ ಬಾಯ್ ಮಾಡ್ಬೇಕಂದ್ರ ನೀವು ಅವ್ರು ಪೈಲಾ ಸರ್ವಿಸಸ್ ಗಳನ್ನ ಯೂಸ್ ಮಾಡಿರ್ಬೇಕು. ಈಗ ಡಿಮಾರ್ಟ್ ಯಾಕಂದ್ರೆ ಅಂದ್ರ ನಾವು ಸಂತಿ ಡಿಮಾರ್ಟ್ನಾಗ ಮಾಡ್ತೇವಿ. ಕರೆಕ್ಟ್ ಏನಿಲ್ರಿ? ಆಲ್ಮೋಸ್ಟ್ ಮಂದಿ ಡಿಮಾರ್ಟ್ ಇಲ್ಲಿಕ ರಿಲಯನ್ಸ್ ಹಿಂಗ್ ಸಂತಿ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಕಿರಾಣಿ ಅಂಗಡಿ ಯಾರು ಹೆಚ್ಚ ಸಂತಿ ಮಾಡವಲ್ರ. ಈಗ ಡಿಮಾರ್ಟ್ನಾಗ ನಾವು ಸಂತಿ ಮಾಡ್ತೀವಿ, ನಮಗ್ ಗುರ್ತೈತಿ ಹೌದಪ್ಪಾ ಬಾ ಸ್ವಸ್ತ್ ಕೊಡ್ತಾನ, ಬಾ ಚಲೋ ಇರ್ತೈತಿ, ರಶ್ ಇರ್ತೈತಿ, ಹಂಗ ಹಿಂಗ ಎಲ್ಲಾ ನಮಗ್ ಗುರ್ತಿರ್ತೈತಿ. ಅನಾನ ನೀವು ಅವ್ರು ಸರ್ವಿಸಸ್ ಗಳನ್ನ ಯೂಸ್ ಮಾಡಿರ್ಬೇಕು. ಈಗ ಬ್ಯಾಂಕಿಂಗ್ನಾಗ ನಿಮ್ ಬ್ಯಾಂಕ್ ಅಕೌಂಟ್ ಎಲ್ಲೈತಿ, ಅವ್ರ ಹೆಂಗ ನಿಮಗ್ ನೋಡಾತಾರ, ಹೆಂಗೈತಿ ಅವ್ರ ಸರ್ವಿಸಸ್, ಚಲೋ ಐತೇನ, ಅವೆಲ್ಲಾ ನಿಮಗ್ ಗುರ್ತಿರ್ಬೇಕು. ಮೇನ್ ಫಸ್ಟ್ ಕಂಪ್ನಿ ಹೆಂಗೈತಂತ ನಿಮಗ್ ಗುರ್ತಿರ್ಬೇಕ. ಮತ್ತೆ ಏನ್ ಬಿಸ್ನೆಸ್ ಮಾಡ್ತೈತಂತ ಗುರ್ತಿರ್ಬೇಕು ಮೇನ್ ಅಂತಂದ್ರ. ವೀಕ್ಷಕರೇ, ಇದ ಒಂದ್ ನಂಗ್ ಸ್ಟೋರಿ ನೆನಪ್ ಬಂತ. ಬೆಂಜಮಿನ್ ಗ್ರಾಮ್ ಅವ್ರದ್ದು ಒಂದ್ ಸ್ಟೋರಿ ಐತಿ. ಅವ್ರ ಗುಡೆ ಎಷ್ಟೋ ಮಂದಿ ಚಲೋ ಒಂದ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗಳು ಇದ್ರ. ಎಷ್ಟು ಮಂದಿ ಇದ್ರ, 5-10 ಮಂದಿ. ಮತ್ ಅವ್ರ ಒಂದ್ ಸ್ಕೂಲ್ ಹೋಗ್ತಾರ. ಸ್ಕೂಲ್ನಾಗ ಹೋಗಿ ಒಂದ್ ಸ್ಕೂಲ್ ಹುಡುಗರು ಇರ್ತಾರ. ಅವ್ರ ಬೆಂಜಮಿನ್ ಗ್ರಾಮ್ ಅವ್ರ ಏನ್ ಹೇಳ್ತಾರಂತಂದ್ರ ಸ್ಕೂಲ್ ಹುಡುಗರಿಗ ಮತ್ತ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಗೆ ಏನ್ ಹೇಳ್ತಾರಂತಂದ್ರ, ನೀವು ಕಂಪ್ನಿಗಳ ಹುಡುಕ್ರಿ, ಇವ್ರ 10 ಕಂಪ್ನಿಗಳು ಹುಡುಕ್ರಿ. 10 ಏನ್ ಎಷ್ಟ್ ನಂಗೆ ಕರೆಕ್ಟ್ ನಂಬರ್ ಗೊತ್ತಿಲ್ಲ, ಹಂಗ ಹೇಳತ್ತೀನಿ, ನೀವು ಕೇಳ್ರಿ. ನೋಡ್ರಿ, ನೀವು 10 ಕಂಪ್ನಿಗಳನ್ನ ಹುಡುಕ್ರಿ, ಫಂಡ್ ಮ್ಯಾನೇಜರ್ ಇರ್ತಾರ ಅವ್ರಿಗೆ ಹೇಳ್ತಾರಿ. ಮತ್ತ ಸಣ್ಣ ಹುಡುಗರ್ಗನು 10 ಕಂಪ್ನಿಗಳನ್ನ ಹುಡುಕ್ರಿ ಅಂತಾರ. ಮತ್ತ ಅವ್ರದ 1 ವರ್ಷ 5 ವರ್ಷ ಅವ್ರ ಟೈಮ್ ಕೊಡ್ತಾರ. ಅಷ್ಟನ್ಯಾಗ ಎಲ್ಲಾರ್ಕಿಂತ ಹೆಚ್ಚ ಯಾವ ಕಂಪ್ನಿ ರಿಟರ್ನ್ ಕೊಡ್ತೈತಿ, ಸ್ಕೂಲ್ ಹುಡುಗರ್ದು ಕೊಡ್ತೈತೇನ ಏನ್ ಫಂಡ್ ಮ್ಯಾನೇಜರ್ ಕೊಡ್ತೈತಿ? ನಮಗೆಲ್ಲಾ ಅನಸ್ತಿರ್ಬೋದ ಫಂಡ್ ಮ್ಯಾನೇಜರ್ದ ಅವ್ರಗ ಕೊಡ್ತೈತಂತ. ಯಾಕಂದ್ರ ಅವ್ರು ಫುಲ್ ಕಲ್ತಿರ್ತಾರ, ಫುಲ್ ರಿಸರ್ಚ್ ಮಾಡಿ ಅದು ತಗೋತಾರ. ಖರೆ ಸ್ಕೂಲ್ ಹುಡುಗರ್ದು ಸ್ಟಾಕ್ ಗಳ ಭಾಳ ರಿಟರ್ನ್ ಕೊಟ್ಟು. ಯಾಕಂತಂದ್ರ ಸ್ಕೂಲ್ ಹುಡುಗರುಗಳು ಏನ್ ಮಾಡಿರ ಅಂದ್ರ ಕೋಕೋ ಕೋಲಾ ಅಂತವದು ಕಂಪ್ನಿನ ಇನ್ವೆಸ್ಟ್ ಮಾಡ್ರಿ. ಯಾಕಂದ್ರ ಅವ್ರು ಕುಡಿತೀರಿ ಕೋಕೋ ಕೋಲಾ ಕುಡಿತೇನಿ, ಮಸ್ತ್ ಇರ್ತೈತಿ, ಮತ್ ಎಲ್ಲಾರುನು ಕುಡಿತಾರ, ನಾನಾ ಚಲೋನ ಇರ್ಬೋದ ಅಂತ ಅದನ್ನ ಎಲ್ಲಾ ಇನ್ವೆಸ್ಟ್ ಮಾಡಿರಿ ಹುಡುಗರು. ಇವ್ರ ಫಂಡ್ ಮ್ಯಾನೇಜರ್ದವ್ರ ಅವ್ರು ಭಾಳ ತಲೆ ಓಡ್ಸಾಕ್ ಹೋದ್ರಿ. ಅದ್ ಚಲೋ ಐತಿ ಮಿನಿ ಕಂಪ್ನಿ, ಸಣ್ಣದೈತಿ, ಮುಂದ್ ಫ್ಯೂಚರ್ನಾಗ ಬೆಳಿತೈತಿ, ಹಂಗ ಹಿಂಗಂತ ಭಾಳ ಚಲೋ ಯಾವ ಕಂಪ್ನಿನ ಹಾಕಿರಿ. ಖರೆ ಹೆಚ್ಚ ರಿಟರ್ನ್ ಸಣ್ಣ ಹುಡುಗರ್ತ ಕೊಟ್ಟಿತ್ತು. ಯಾಕಂದ್ರ ಅವ್ರ ಅದ್ರದ ಸರ್ವಿಸ್ ಅನ್ನ ಯೂಸ್ ಮಾಡಿರ ಅನಾನ ಅವ್ರಿಗೆ ಗುರ್ತಿತ್ತ ಅನಾನ ಅದ್ರಾಗ ಇನ್ವೆಸ್ಟ್ ಮಾಡಿರ ಅವ್ರ ರಿಟರ್ನ್ ಹೆಚ್ಚು ಕೊಟ್ಟು. ಅನಾನ ವೀಕ್ಷಕರೇ, ಇಲ್ಲಿ ಹೆಚ್ಚು ಸ್ಯಾನ್ಯಾತನ ತೋರ್ಸೋದಿಲ್ಲ ಮಾರ್ಕೆಟ್ನಾಗ. ನಿಮಗ್ ಗುರ್ತಿರ್ಬೇಕು ಬಿಸ್ನೆಸ್ ಮೇನ್ ಅಂತಂದ್ರ. ತಿಳಿತ್ರಿ ವೀಕ್ಷಕರೇ, ಈ ಸ್ಟೋರಿನ ಏನ್ರಿ ತಪ್ಪಿದ್ರೆ ನಂಗೆ ಕ್ಷಮಿಸ್ರಿ. ನಂಗೆ ಗುರ್ತಿಲ್ಲ ಆಯ್ತಾ, ಅಂದ್ರೆ ನಾ ಹೇಳಿನಿ. ನೋಡ್ರಿ ವೀಕ್ಷಕರೇ, ಸೆಕೆಂಡ್ ಪಾಯಿಂಟ್ ನೋಡೋಣ. ತಿಳಿತ್ರಿ, ಬಿಸ್ನೆಸ್ ನಿಮಗ್ ಗುರ್ತಿರ್ಬೇಕು ಮೇನ್ ರೊಕ್ಕ ಹಾಕ್ಬೇಕಂತಂದ್ರೆ. ನೀವು ಬಿಸ್ನೆಸ್ ಗುರ್ತಿಲ್ಲ ಅಂದ್ರ ಅದ್ರ ಹಾಕೋದಿಲ್ಲ ರೊಕ್ಕ. ತಿಳಿತ್ರಿ? ಎರಡನೇದ ಪ್ರಮೋಟರ್ಸ್ ಕಂಪ್ನಿ. ಪ್ರಮೋಟರ್ಸ್ ಅಂತಂದ್ರ ಆ ಕಂಪ್ನಿದ ಓನರ್ಗಳ, ಮಾಲಕಗಳ ಹೆಂಗಿದಾರಂತ ಮೊದಲ್ ತಿಳ್ಕೊಬೇಕ. ವೀಕ್ಷಕರೇ, ಯಾವಾಗೂ ಕಂಪ್ನಿ ಪ್ರಮೋಟರ್ಸ್ ಭಾಳ ಇಂಪಾರ್ಟೆಂಟ್ ರೀ. ನಂದು ಈಗ ಇಷ್ಟು ವರ್ಷ ಜರ್ನಿನಾಗ ಶೇರ್ ಮಾರ್ಕೆಟ್ ಅದ್ ನಾ ತಿಳ್ಕೊಂಡೇನ್ರಿ. ಪ್ರಮೋಟರ್ಸ್ ಭಾಳ ಇಂಪಾರ್ಟೆಂಟ್ ಕಂಪ್ನಿದು. ಯಾಕಂತಂದ್ರ ಪ್ರಮೋಟರ್ಸ್ ಭಾಳ ಚಲೋ ಇದ್ರ ಅವ್ರದ್ ಎಜುಕೇಶನ್ ಅನ್ನ ನೋಡ್ಬೇಕ, ಅವ್ರ ಪಾಸ್ಟ್ ಹಿಸ್ಟ್ರಿಯನ್ನ ನೋಡ್ಬೇಕ. ಯಾಕಂದ್ರ ವೀಕ್ಷಕರೇ, ಒಬ್ರು ಪ್ರಮೋಟರ್ಸ್ ಹಿಂದ್ ದೊಡ್ಡ ಕಂಪ್ನಿಗಳನ್ನ ಮಾಡಿರ್ತಾರ. ಮತ್ತ ಈಗನು ಆ ಕಂಪ್ನಿನ್ಯಾಗನು ಅವ್ರ ಸ್ಟೇಕ್ಗಳು ಇರ್ತಾವ. ಅವ್ರ ಫ್ಯೂಚರ್ನ ಈ ಕಂಪ್ನಿನೂ ದೊಡ್ಡದ್ ಮಾಡೋ ಪೊಟೆನ್ಶಿಯಲ್ ಇರ್ತೈತಿ ಅಂತ ತಿಳ್ಕೊಬೇಕ. ಮತ್ತ ಅವ್ರ ಪ್ರಮೋಟರ್ಸ್ ಭಾಳ ಇಮಾನ್ದಾರ್ ಇರ್ಬೇಕು. ಅವ್ರ ಮ್ಯಾಗ ಯಾವ ಕೇಸ್ಗಳು ಇರಬಾರ್ದ, ಏನು ಮನಿ ಲಾಂಡ್ರಿಂಗ್ ಇವು ಏನೂ ಇರಬಾರ್ದು ಅವ್ರ ಮ್ಯಾಗ ಕೇಸ್ಗಳ. ಚಲೋ ಇದ್ರಂತ ತಿಳ್ಕೊರಿ ಪ್ರಮೋಟರ್ಸ್. ಆಲ್ಮೋಸ್ಟ್ ನಾ ನೋಡೇನಿ ಇನ್ನತಕ ಬ್ಯಾಂಕ್ ಕರಪ್ಟ್ ಆಗ್ತಾವ ಕಂಪ್ನಿಗಳು, ಒಂದೊಂದ್ ಕಂಪ್ನಿಗಳು ಮುಚ್ಚಿ ಹೋಗ್ತಾವಲ್ಲ ರೀ, ಅವ ಪ್ರಮೋಟರ್ಸ್ ತಪ್ಪಲಿಂದನ ಆಗ್ತಾವ.
ನೀವು ಬ್ಯಾಂಕ್ ಈಗ ಒಂದ್ ಸ್ಟಾಕ್ನಾಗ ಸಾಲ ಭಾಳ ಐತಿ ಏನ್ರೆ ಫಾಲ್ಟ್ ಐತಿ ಅಂತಂದ್ರ ಅವ ₹1,000 ಸ್ಟಾಕ್ ₹500 ಬರ್ಬೋದು. ಖರೆ ₹1,000 ಸ್ಟಾಕ್ ಜೀರೋ ಆಗ್ಬೇಕಂದ್ರ ಆಲ್ಮೋಸ್ಟ್ ಹೆಚ್ಚ ಕಾರಣ ಪ್ರಮೋಟರ್ಸ್ ಏನ್ರಿ ಲಪಡ ಇರ್ತಾವ್ರಿ. ತಿಳಿದ್ರಿ ಅನಾನ ಕಂಪ್ನಿ ಪ್ರಮೋಟರ್ಸ್ ಅನ್ನು ನೀವು ನೋಡ್ಬೇಕ. ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಮತ್ತ ಮೂರನೇದ ಸೇಲ್ಸ್ ಗ್ರೋತ್. ಈಗ ಸೇಲ್ಸ್ ಗ್ರೋತ್ ಭಾಳ ಇಂಪಾರ್ಟೆಂಟ್ ರೀ. ಬಿಸ್ನೆಸ್ ನಿಮಗ್ ಗುರ್ತಾತ. ಈಗ ಬಿಸ್ನೆಸ್ ಗುರ್ತಾತ ನಿಮಗ, ಪ್ರಮೋಟರ್ಸ್ ಚಲೋ ಇದಾರ ಗುರ್ತಾತ. ಅವ್ರದ್ದು ಏನ್ ಅದ ಸೇಲ್ಸ್ ಇದಾವಲ್ಲ ರೀ, ಅವ್ರದ್ದು ಏನು ಪ್ರಾಡಕ್ಟ್ ಇದಾವಲ್ಲ ರೀ, ಅವ್ ಯಾರು ತಗೊಳತಾರೇನಿಲ್ಲ ಅದ್ ಮೇನ್ ಬೇಕ್ರಿ. ಈಗ ಒಂದ್ ಕಿರಾಣಿ ಅಂಗಡಿದ ಅವ್ನ್ ಲಾಭ ಹೆಂಗ್ ಆಕೈತಿ, ಅವ್ನ ಕಡೆ ಸಾಮಾನ್ ಎಲ್ಲಾ ಮಂದಿ ತಗೊಂಡ್ರನ ಅವ್ನ್ ಲಾಭ ಆಕೈತಿ. ಈಗ ಒಂದೊಂದ್ ಕಿರಾಣಿ ಅಂಗಡಿ ಇರ್ತಾವ, ಓಪನ್ ಮಾಡಿರ್ತಾರ, ಖರೆ ಅಲ್ಲಿ ಯಾರು ಮಂದಿನ ಬರಂಗಿಲ್ಲ. ಮಂದಿ ಬರ್ಲಿಲ್ಲ ಅಂದ್ರ ಆ ಕಿರಾಣಿದವಂಗ ಲಾಸ್ ಆಗ್ತೈತಿ. ಏನಿಲ್ರಿ ಹಂಗಾರಿ ಕಂಪ್ನಿನ್ಯಾಗು ಅವ ಸೇಲ್ಸ್ ಅನ್ನ ನೀವು ನೋಡ್ಬೇಕು. ಅವ್ರ ಪ್ರಾಡಕ್ಟ್ ಅನ್ನ ಯಾರು ಬಾಯ್ ಮಾಡತಾರೇನಿಲ್ಲ ನೋಡ್ಬೇಕು. ಸೇಲ್ಸ್ ಗ್ರೋತ್ ಹೆಚ್ಚ ಹಾಕೊಂತಾನ ಹೋಗ್ಬೇಕು. ಹೆಚ್ಚ ಹಾಕೊಂತ ಹೋದ್ರ ನಿಮಗ್ ಲಾಭ ರೀ. ಮತ್ತ ಒಂದ್ ಕಡೆ ಬಂದ ಸೇಲ್ಸ್ ನಿಂತಿತ್ತ, ಈಗ 1,000 ಕೋಟಿಗ್ ನಿಂತಿತ್ತ ಅಂತ ತಿಳ್ಕೊರಿ, ಮತ್ತ ಪ್ರತಿ ವರ್ಷ 1,000 ಕೋಟಿ 1,000 ಕೋಟಿ ಅಂದ್ರ ಅದ್ ಏರ್ವಾತ ಅಂತ ಗುರ್ತಾಗ್ತೈತಿ ನಮಗ. ಅಂತ ಕಂಪ್ನಿಗಳಿನ್ಯಾಗ ನೀವು ಹಾಕಬಾರ್ದು. ಯಾಕಂದ್ರ ಗ್ರೋತ್ ಆಗೋದ್ ಕಮ್ಮಿ ಐತಿ ನಿಮ್ದು ಅದ್ರಾಗ ರೊಕ್ಕ. ತಿಳಿತ್ರಿ ಸೇಲ್ಸ್ ಗ್ರೋತ್ ಬಹಳ ಇಂಪಾರ್ಟೆಂಟ್. ಮಂದಿಗಳ ಅವ್ರು ಪ್ರಾಡಕ್ಟ್ ಗಳನ್ನ ಬಾಯ್ ಮಾಡ್ಬೇಕು. 4ನೇ ಪಾಯಿಂಟ್ ಪ್ರಾಫಿಟ್ ಗ್ರೋತ್. ಸೇಲ್ಸ್ ಗ್ರೋತ್ ಆತಂದ್ರ ಆಲ್ಮೋಸ್ಟ್ ಪ್ರಾಫಿಟ್ ಗ್ರೋತ್ ಆಗತೈತಿ. ಪ್ರಾಫಿಟ್ ಗ್ರೋತ್ ಅನ್ನು ಏರ್ಕೊಂತಾನ ಹೋಗ್ಬೇಕು ಕನ್ಸಿಸ್ಟೆನ್ಸಿಲೆ. ತಿಳಿತ್ರಿ ಪ್ರಾಫಿಟ್ ಗ್ರೋತ್ ಇರ್ಲಿಲ್ಲ ಅಂತಂದ್ರೆ ನಿಮಗ್ ಹೆಂಗ್ ಪ್ರಾಫಿಟ್ ಆಗೋದ್ರಿ, ಕಂಪ್ನಿಗ ಪ್ರಾಫಿಟ್ ಆಗ್ಲಿಲ್ಲ ಅಂತಂದ್ರೆ ಶೇರ್ ಹೋಲ್ಡರ್ಸ್ ಹೆಂಗ್ ಪ್ರಾಫಿಟ್ ಆಗೋದ. ಪ್ರಾಫಿಟ್ ಗ್ರೋತ್ ಹಾಕೊಂತಾನ ಹೋಗ್ಬೇಕ. ಮತ್ತ 5ನೇ ಪಾಯಿಂಟ್ ಏನ್ರಿ, ಗುಡ್ ಪ್ರಾಫಿಟ್ ಮಾರ್ಜಿನ್. ಹಿಂಗ್ ಒಂದೊಂದ್ ಸೆಕ್ಟರ್ನಾಗ ಇರ್ತಾವಲ್ಲ ರೀ, ಒಂದೊಂದ್ ಸೆಕ್ಟರ್ ಇದಾವ ಅವತ್ರನ್ಯಾಗ ಮಾರ್ಜಿನ್ ಭಾಳ ಕಮ್ಮಿ ಇರ್ತೈತಿ. ಮಾರ್ಜಿನ್ ಭಾಳ ಕಮ್ಮಿ ಇರ್ತೈತಿ ಅಂತಂದ್ರ ಪ್ರಾಫಿಟ್ ಆದ್ರನು ಅದ್ರ ಲಾಭ ಭಾಳ ಕಮ್ಮಿ ಇರ್ತೈತಿ. ತಿಳಿತ್ರಿ ಅನಾನ ಕಂಪ್ನಿದ ಗುಡ್ ಪ್ರಾಫಿಟ್ ಮಾರ್ಜಿನ್ ಇರ್ಬೇಕ. ತಿಳಿತ್ರಿ ಲಾಭ ಆಗಾನ ಅವ್ರಿಗೆ ಮಾರ್ಜಿನ್ ಹೆಚ್ಚಿರ್ಬೇಕ ಅದ್ರ ಪ್ರಾಫಿಟ್ನಾಗ. ಆಮ್ಯಾಗ ರೇಷಿಯೋ ಅನಾಲಿಸಿಸ್. 6ನೇ ಪಾಯಿಂಟ್ ರೇಷಿಯೋ ಅನಾಲಿಸಿಸ್ ಅಂತಂದ್ರ ROE ರೇಷಿಯೋ, ರಿಟರ್ನ್ ಆನ್ ಇಕ್ವಿಟಿ ROC, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆದ್ ರೇಷಿಯೋ, ಮತ್ತಿನ್ನ PE ರೇಷಿಯೋ, ಮತ್ತೆಲ್ಲಾ ರೇಷಿಯೋ ಇದಾವ. ನಾವ ಇದ್ ರೇಷಿಯೋ ಅನಾಲಿಸಿಸ್ ಬಗ್ಗೆ ಮತ್ತ ಡಿಟೇಲ್ನಾಗ ನಾ ವಿಡಿಯೋ ಮಾಡ್ತೇನ್ರಿ. ಈಗ PE ರೇಷಿಯೋ ಅಂತಂದ್ರ ಏನಂತ ನಾ ಮಾಡೇನಿ, ಮತ್ತ ಇನ್ನ ಡಿಟೇಲ್ನಾಗ ನಾ ವಿಡಿಯೋಗಳು ಮಾಡಿದೀನಿ. ಅದನ್ನ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ರೇಷಿಯೋ ಅನಾಲಿಸಿಸ್ ಭಾಳ ಇಂಪಾರ್ಟೆಂಟ್ ರೀ. ತಿಳಿತ್ರಿ ವೀಕ್ಷಕರೇ, ಇವು ಇವು ಇದಾವಲ್ಲ ರೀ 10 ಪಾಯಿಂಟ್ ಬಗ್ಗೆ ನಾ ಇನ್ನೊಂದ್ಸಲ ಡಿಟೇಲ್ನಾಗ ಒಂದ್ ಪಾಯಿಂಟ್ ಅನ್ನ ಕವರ್ ಮಾಡಿದೇನಿ ಒಂದೊಂದ್ ವಿಡಿಯೋನಾಗ. ಅದನ್ನ ನೀವು ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿರಿ. ಮತ್ತ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಅನ್ನು ಮಾಡ್ರಿ. ಈಗ 7ನೇ ಪಾಯಿಂಟ್ ರಿಸರ್ವ್. ಕಂಪ್ನಿ ಕಡೆ ರಿಸರ್ವ್ ಅನ್ನು ಭಾಳ ಇಂಪಾರ್ಟೆಂಟ್ ರೀ. ರಿಸರ್ವ್ ಅಂದ್ರ ಅವ್ರ ಕೈಯಾಗ ಎಷ್ಟ್ ರೊಕ್ಕ ಇದಾವ ಅದು ಭಾಳ ಇಂಪಾರ್ಟೆಂಟ್ ರೀ. ಈಗ ತಪ್ಪ ಸಾಲ ಐತಿ, ಸಾಲನ ಮುಟ್ಸೋದ ಕೆಪಾಸಿಟಿ ಐತೇನಿಲ್ಲ, ಅವ್ರ ಕಡೆ ಅಷ್ಟ್ ರೊಕ್ಕ ಐತೇನಿಲ್ಲ. ಮತ್ ರಿಸರ್ವ್ ಇದ್ರ ಕಂಪ್ನಿಯನ್ನ ಮತ್ ಬೆಳೆಸಬಹುದು ಅವ್ರ ಅದನ್ನ. ತಿಳಿತ್ರಿ ಅನಾನ ರಿಸರ್ವ್ ಅನ್ನು ಭಾಳ ಬೇಕು. ಕ್ಯಾಶ್ ಬೇಕ ಕಂಪ್ನಿಗಳಿಗೆ ನಡ್ಸಾಕ. ಆಮ್ಯಾಗ ಬೋರೋಯಿಂಗ್ಸ್ ಅಂತಂದ್ರ ಸಾಲ ನೋಡ್ರಿ. ಕಂಪ್ನಿನ ಸಾಲಾನು ನೋಡ್ಬೇಕು ನೀವು. ಸಾಲ ಭಾಳ ಇರಬಾರ್ದ್ರಿ. ಸಾಲ ಇದ್ರ ನಡಿತೈತಿ, ಖರೆ ಅವ್ರ ಕಡೆ ಅಷ್ಟ್ ರಿಸರ್ವ್ ಇರ್ಬೇಕ. ಸಾಲ ಇರ್ಲಿಲ್ಲ ಅಂದ್ರ ಭಾಳ ಚಲೋ ರೀ. ಯಾಕಂತಂದ್ರ ಸಾಲ ಇದ್ರ ಏನಾಗ್ತೈತಿ, ಒಂದೊಂದ್ಸಲ ಈ ಕೋವಿಡ್ ಅಂತ ಬಂದ್ ಕ್ರೈಸಿಸ್, ಸಾಲ ನಡಿತೈತಿ ಕಂಪ್ನಿ ಗ್ರೋ ಮಾಡಕ್ ಚಲೋ. ಒಂದೊಂದ್ ಕಂಪ್ನಿ ಸಾಲ ತಗೊಂಡ್ ಗ್ರೋ ಆಗ್ತಾವ. ಖರೆ ಸಾಲ ಯಾಕಂತಂದ್ರ ತಪ್ಪ ಏನ್ರಿ ಕ್ರೈಸಿಸ್ ಬಂತ, ಏನ್ರಿ ಕೋವಿಡ್ ಅಂತದ, ಏನ್ರಿ ಮತ್ತೇನೇನ್ರಿ ಲಪಡ ಅದು ಬಂತ ಅಂತಂದ್ರ ಸಾಲ ಮುಟ್ಸಕ್ ಆಗಿಲ್ಲ ಕಂಪ್ನಿಗೆ. ಸಾಲ ಮುಟ್ಸಕ್ ಆಗಿಲ್ಲ, ಅದ್ರ ಬಡ್ಡಿ ಅದ ಇದ ಅಲ್ಲಿ ಭಾಳ ಮತ್ ರೊಕ್ಕ ಹೋಗ್ತಾವ್ರಿ ಕಂಪ್ನಿದು. ಆಲ್ಮೋಸ್ಟ್ ಸಾಲ ಇರಬಾರ್ದು. ಡೆಪ್ಟ್ ಫ್ರೀ ಕಂಪ್ನಿ ಇರ್ಬೇಕ. ತಿಳಿತ್ರಿ ಸಾಲಾನು ನೋಡ್ಬೇಕು ನೀವು. ಮತ್ತ 9ನೇದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇರ್ತೈತ್ರಿ. ಅದ್ರ ಬಗ್ಗೆನು ನಾ ಮತ್ತ ಒಂದ್ ವಿಡಿಯೋ ಮಾಡ್ತೇನಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಹಿಂಗೆಲ್ಲಾ 3 ಇರ್ತಾವ್ರಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅದೆಲ್ಲ ನಾ ಹೆಂಗ್ ಅನಾಲಿಸಿಸ್ ಮಾಡೋದ, ಹೆಂಗ್ ಬ್ಯಾಲೆನ್ಸ್ ಶೀಟ್ ನೋಡೋದ ಅದು ನಿಮಗೆಲ್ಲ ಕಲಿಸ್ತೇನೆ ನಾ ಒಂದ್ ವಿಡಿಯೋ ಮಾಡಿ ಸಪ್ರೇಟ್. ತಿಳಿತ್ರಿ 9th ಪಾಯಿಂಟ್. ಆಮೇಲೆ 10ನೇ ಪಾಯಿಂಟ್ ಏನಂತಂದ್ರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಭಾಳ ಇಂಪಾರ್ಟೆಂಟ್ ರೀ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗ ಯಾರ್ಯಾರ್ದು ಎಷ್ಟ್ ಸ್ಟೇಕ್ ಇದಾವ ಆ ಕಂಪ್ನಿನಾಗ ಅಂತ ನಮ್ಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗ ಗೊತ್ತಾಗ್ತೈತಿ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಯಾಗ ಪ್ರಮೋಟರ್ಸ್ ಹೋಲ್ಡಿಂಗ್ ನೋಡ್ಬೇಕು. ಪ್ರಮೋಟರ್ಸ್ ಹೋಲ್ಡಿಂಗ್ ಯಾವಾಗೂ ಹೆಚ್ಚಿರ್ಬೇಕು. ಖರೆ ಅಂದ್ರ ಒಬ್ರೊಬ್ಬ ಅಂತಾರ 50% ಅಷ್ಟೇ ಪ್ರಮೋಟರ್ಸ್ ಹೋಲ್ಡಿಂಗ್ ಇರ್ಬೇಕು. ಯಾಕಂದ್ರ 50% ಕಿಂತ ಹೆಚ್ಚು ಪ್ರಮೋಟರ್ ಹೋಲ್ಡಿಂಗ್ ಇದ್ರ ಅವ್ರಿಗೆ ಡಿಸಿಷನ್ ತಗೊಳಕ್ ಭಾಳ ಈಸಿ ಆಗ್ತೈತ್ರಿ. ಏನ್ರಿ ಡಿಸಿಷನ್ ತಗೋಬೇಕಂದ್ರ ಅವ್ರದ ಮೆಜಾರಿಟಿ ಐತೈತನ ಅವ್ರ ಅಲ್ಲಿ ತಗೋಬೋದ. ಮತ್ತ 50% ಅವರೇ ಇದ್ರ, 50% ಓನರೇ ಇದ್ರ ಅವ್ರಿಗೆ ಒಂದ್ ಅಂಜಿಕೆ ಇರ್ತೈತಿ. ಅವ್ರ ಕಂಪ್ನಿಯನ್ನ ಭಾಳ ಚಲೋ ಮೇಂಟೈನ್ ಮಾಡ್ತಾರೆ. ಯಾಕಂದ್ರ ಅವ್ರು ರೊಕ್ಕನ ಹೆಚ್ಚಿರ್ತಾವ್ರಿ. ಅವ್ರು ರೊಕ್ಕ ಹೆಚ್ಚಿತ್ತಂದ್ರ ಈಗ ನಿಮ್ಮೂ ಸ್ವಲ್ಪ ಇರ್ತಾವ, ನೀವ್ ಎಷ್ಟ್ ಹಾಕ್ತಿರಿ, 1 ಲಕ್ಷ 2 ಲಕ್ಷ 10 ಲಕ್ಷ ಹಾಕ್ತಿರಿ. ಹಿಂಗ್ ಸ್ವಲ್ಪ ಭಾಳ ಅಂದ್ರ 1% ಸ್ಟೇಕ್ ತಗೋತೀರಿ ಆ ಕಂಪ್ನಿದು. ಖರೆ ಅವ್ರ 50% ಸ್ಟೇಕ್ ಇರ್ತೈತ್ರಿ. ಆ ಸ್ಟಾಕ್ 1% ಬಿತ್ 2% ಬಿತ್ತಂದ್ರ ಅವ್ರಿಗೆ ಭಾಳ ಲಾಸ್ ಆಗ್ತೈತಿ. ಅವ್ರಿಗೆ ಲಾಸ್ ಆಗ್ತೈತಿ. ಅವ್ರಿಗೆ ಲಾಸ್ ಆತಂದ್ರ ಅವ್ರ ಕಂಪ್ನಿಯನ್ನ ಭಾಳ ಸ್ಟೇಬಲ್ ಇಡಾಕ್ ನೋಡ್ತಿರ್ತಾರ.
ನಾವು ಹೆಚ್ಚು ಪ್ರಮೋಟರ್ ಹೋಲ್ಡಿಂಗ್ ಇದ್ದಿದ್ದು ಕಂಪ್ನಿನೇ ಇಡ್ಬೇಕು. ಅವ್ರಿಗೆ ಲಾಸ್ ಆದ್ರೆ ಅವ್ರು ಲಾಸ್ ಆಗ್ಬಾರ್ದಂಗೆ ನೋಡ್ಕೋತಾರ. ಅಂದ್ರೆ ನಮಗೂ ಲಾಸ್ ಆಗ್ತೈತಿ, ಖರೆ ಅವ್ರಷ್ಟು ಆಗಂಗಿಲ್ಲ. ಹಂಗೆ 50%ಕಿಂತ ಹೆಚ್ಚ ಶೇರ್ ಹೋಲ್ಡರ್ ಪ್ಯಾಟರ್ನ್ಯಾಗ ಪ್ರಮೋಟರ್ಸ್ ಇರ್ಬೇಕು. ಆಮೇಲೆ FIIs ಇರ್ಬೇಕು, DIIsಗಳು ಇರ್ಬೇಕು. ಪಬ್ಲಿಕ್ ಎಷ್ಟು ಇರ್ತೈತೆ ಅಷ್ಟು ಕಮ್ಮಿ ಇರ್ಬೇಕಂತಾರ. ಯಾಕಂತಂದ್ರೆ ಪಬ್ಲಿಕ್ಗ ನ್ಯೂಸ್ ಅಷ್ಟು ಪ್ರಾಪರ್ ಗುರ್ತಿರಂಗಿಲ್ಲ. ಸಣ್ಣ ಪುಟ್ಟ ನ್ಯೂಸ್ಗಳಿಗೂ ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಬ್ಲಿಕ್. ಸಣ್ಣ ಪುಟ್ಟ ನ್ಯೂಸ್ಗಳಿಗೂ ಎಕ್ಸಿಟ್ ಆಗತ್ರ ಸ್ಟಾಕ್ ಬಿಡಾಕ್ ಚಾಲು ಆಗ್ತೈತಿ. ನಾನು ವೀಕ್ಷಕರೇ, ಪಬ್ಲಿಕ್ ಎಷ್ಟಾಗ್ತೈತೆ ಸ್ವಲ್ಪ ಇದ್ರೆ ಚಲೋ. ಖರೆ ಹಂಗೇನಿಲ್ರಿ, ನೀವು ಚಲೋ ಫಂಡಮೆಂಟಲ್ ಇತ್ತಂತಂದ್ರ ಆ ಪ್ರಮೋಟರ್ಸ್ಗಿಂತನೂ ನಿಮಗೆ ಭಾಳ ಕಾನ್ಫಿಡೆನ್ಸ್ ಇದ್ರೆ ನೀವು ಆ ಪ್ರಮೋಟರ್ಸ್ ಸ್ಟೇಕ್ ಕಮ್ಮಿ ಇದ್ರೂ ನೀವು ಅದ್ರಾಗ ಸ್ವಲ್ಪ ರೊಕ್ಕ ಹಾಕ್ಬೋದು. ನಿಮಗೆ ಸ್ವಲ್ಪ ಅಮೌಂಟ್ಸ್, ಅವು ಪಿನಿ ಸ್ಟಾಕ್ಸ್ ಅಂತಾರ. ಅದ್ರಾಗ ನೀವು ನಿಮ್ದು ಕ್ಯಾಪಿಟಲ್ದ ಎಷ್ಟು 5-10% ಹಾಕ್ಬೇಕು. ಅದ್ರ ಬಗ್ಗೆ ನಾ ವಿಡಿಯೋ ಮಾಡ್ತೇನೆ, ಅದು ನೀವು ಮಾಡ್ಬೋದು. ಅಂದ್ರ ಅವು ಮಲ್ಟಿ ಬ್ಯಾಗರ್ ಆಗೋ ಚಾನ್ಸಸ್ ಇರ್ತೈತಿ ನಿಮ್ಮದು. ತಿಳಿದ್ರಿ ವೀಕ್ಷಕರೇ, ಇವು 10 ಪಾಯಿಂಟ್ಸ್ ಇದಾವ. ಇವು 10 ಪಾಯಿಂಟ್ಸ್ ನಾ ಇನ್ನ ಒಂದ್ ವಿಡಿಯೋ ಮಾಡಿ ಕವರ್ ಮಾಡಿದೀನಿ. ನೀವು 10 ಪಾಯಿಂಟ್ಸ್ಗಳನ್ನ ನಾನು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋಲಿ ನಿಮಗೆ ಏನ್ರಿ ನಾಲೆಜ್ ಸಿಕ್ಕಿದ್ರೆ ಈ ವಿಡಿಯೋಗೆ ಲೈಕ್ ಮಾಡ್ರಿ. ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಹಾಕ್ತಿರ್ತೇನೆ. ಧನ್ಯವಾದಗಳು.